ಅಷ್ಟು ಸಾಮಾನು ರೀ ಅಡುಗೆ ನಾಳೆಗೆ. ಇಲ್ಲಿ ಸೊಪ್ಪೆಲ್ಲ ಸೋಸಾಕತ್ತಾರೆ ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮ. ಇದು ಅಲ್ಲ ನಾ ಮುಂಜಾನೆಗೆ ಅಡುಗೆಗೆ ತರಕಾರಿ ಎಲ್ಲ ಕುಂತಾಡ್ರಿ ಸೋಸಾಕ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಮೊನ್ನೆ ರಂಬಡ್ದಾಗ ಬಂದು ಕೂತಿದ್ವಿ, ಅಲ್ಲಿಗೆ ಲಾಗ್ನ ಎಂಡ್ ಮಾಡಿದ್ದೆ. ಈಗ ಅಲ್ಲಿಂದ ನೆಕ್ಸ್ಟು ಏನೆಲ್ಲ ಆಯಿತು ಎಲ್ಲನೂ ಈ ಲಾಗ್ನಾಗ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಏನಾಯ್ತಪ್ಪ ಅಂದ್ರೆ ನಾವು ಯಾಕೆ ಊರಿಗೆ ಬಂದ್ವಿ ಅಂತೇಳಿ ಅವತ್ತು ನಿಮ್ಗೆ ಆ ಲಾಗ್ನಾಗ ಹೇಳೀನಿ, ಆದರೂ ಇನ್ನೊಂದು ಸರಿ ಹೇಳ್ತೀನಿ. ನಾವು ನಮ್ಮ ಪ್ರಶಾಂತಂದು ಮದುವೆ ನೋಡ್ರಿ ಒಡ್ಡಟ್ಟಿಗೆ ಬಂದ್ವಿ ನಾವು. ಹೋಗಿದ್ದಾರೆ ಅಲ್ಲೇ ಹೋಗ್ಯಾರ. ಮುಂಚೆ 10 ನಿಮಿಷ ಆಯ್ತಾವ ನೀವು ಬರೋಕೆ ಮುಂಚೆ ಹೋಗಿ. ಎತ್ತರ ಐತೆ ಇಲ್ಲ. ಅಯ್ಯೋ ಬ್ಯಾಡ ಬಿಡು. ಬಂದ್ರೇನ ಅಲ್ಲೇ? ಹಾಂ ಆತ್ಲಾ ಆರಾಮ. ನಮಸ್ತೆ ನಮಸ್ತೆ ಸಾಕು ಬಿಡು. ಆರಾಮ ಇಲ್ಲ, ಡಂಬ್ಳದಾಗ ಕೂತಿದ್ ನಾನು. ಡಂಬ್ಳ ಮೇಲೆ ಬಂದಿವ, ಅವನ್ನ ಕರ್ಕೊಂಡು ಬಂದೆ ಅವ್ರ ಜೊತೆಗೆ. ಅದು ಪರ್ಶ್ಯಾಗ ಇಷ್ಟ ಅಕ್ಕಿಗೆ ಹಾಕಿದ್ದಲ್ಲ, ಅದಕ್ಕೆ ಉಳ್ಕೊಂಡು ನಾನು ಅಲ್ಲೇ. ಇವ್ನಿಗೆ ಹೇಳಿದೆ ಬಾರಪ್ಪ ನೀವು ಬಾ ಅಂತೆ. ಏನು ಮಾಡಾಕತ್ತಾರ? ಆರಾಮ. ಏನು ಬೇ ಹುಡ್ರಿಗೆ ಪರಿ ಕಾಡಿದ್ರೆ ಹೆಂಗೆ? ಏನು ಈ ಪರಿ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ದವಾಖಾನೆಗೆ ಅಡ್ಮಿಟ್ ಇದ್ದು ಬರೋದು. ಒಂದ್ಸರಿ ತೋರಿಸಿದ್ ಬಪ್ಪ ಮಕ್ಳು ಆರಾಮದು ಅನ್ನಂಗಿಲ್ಲ. ಹಾಕಿದ ಖಾರ ಒಣ ಖಾರ ನಾನು ಅದು ಕಲರ್ ಆಗಿಲ್ಲ ಅಷ್ಟೇ. ಕೆಂಪು ರಕ್ತ ಯಾವ ಬಂದಿಲ್ಲ ನೀನ ಜೊತೆ? ನಿನ್ ಮಗ ಇಲ್ಲ ಕಾಣವಲ್ಲ. ನೀನ್ ಸಂಪರ್ಕ ಕಡಿಮೆ, ಅವನು ನೀನ್ ನೋಡಿಲ್ಲ ಹತ್ರ ಇದ್ದ. ಎರಡು ಏನಾರ ಒಂದು ಅನ್ಕೋ ನೀನು. ಎರಡು ಮನಿ ಕಟ್ಟಾಕತ್ತಾರ. ಹೊಸ ತಗಡ ಹಳೆ ತಗಡ ಹೊಸ ತಂದಿಲ್ಲ ಪಪ್ಪ ತಗಡ ತಂದಿಲ್ಲ. ಮನಿ ನೋಡ್ರಿ ಪೂರ್ತಿ ಇಷ್ಟ ಐತಿ. ನಮ್ಮ ಅಕ್ಕರ ಮನೆ ಮತ್ತು ಮಂದಿ ಅದಾರ. ನಮ್ಮಮ್ಮಲ್ಲಿ ಹೊರಗೆ ಕೂತಾಳ. ಇಷ್ಟು ಪೀಳಿ ನಮ್ಮ ತಮ್ಮ ಇಲ್ಲಿ ಊಟಕ್ಕೆ ಇಟ್ಟಾರೆ. ಇವರು ಮಂಡಕ್ಕಿ ಹೆಚ್ಚಾಕತ್ತಾರ, ಖಾರ ಮಂಡಕ್ಕಿ. ಕಾಳಿಗೆ ಹಾಕ್ತೀವಲ್ಲ ಪುಡಿ. ಇಲ್ಲಿ ಬೇಡ ಅವು ಇರೋ ಗುರ ಸ್ವಲ್ಪ ಇದ್ವು. ಅವರು ಇವರು ಯಾರ ಅವ್ರು ಇಸ್ಕೊಂಡಾರು ಕೊಟ್ಟಿಲ್ಲ. ಬಸ್ ಇಲ್ವ? ಮಧ್ಯಾಹ್ನ 1 ಗಂಟೆ ಬಸ್ ಇವತ್ತೇನೆ ಕೆಟ್ಟಿತ್ತಂತೆ. ಇಲ್ಲ ಇನ್ನು ಗಾಡಿ ಹಿಂದೆ ಇತ್ತು, ಗಾಡಿ ಬರತ್ತಾರ. ಏನೋ ಮಾತಾಡ್ತಾನಂತ ಈಗ ನಡಿ. ಬೆಡ್ ಎತ್ತಿಟ್ಟಾರ ಕಡೆ. ಖುಷಿ ಆದ್ರಪ್ಪ?
ಚಲೋ ಅದು ನೋಡ್ಪ ನಂಗೆ ಕೃಷಿ ಯಾವಾಗ ಆಗತ್ತಪ್ಪ ಹ್ಞೂ ಆರಾಮ ಯಾರು ಬಂದಾರ ಮತ್ತೊಳಗೆ ಇದು ನಮ್ಮ ಜ್ಯೋತಿಯ ಮಗ ನಮ್ಮ ಶಿಲ್ಪಾರ್ ತಂಗಿ ಮಗ ನೋಡ್ರಿ ಟೈಮ್ ಲಾಗ್ನಾಗ ತನ್ನೂ ಅಲ್ಲಿ ಕಿಟ್ಟ ನೋಡಕ್ಕೆ ಚಂದ ಅಷ್ಟು ಚಂದ ಯಾರು ಇಲ್ಲ ಇನ್ನು ಈಗಿಂದ ಬರತ್ತಾರಲಿ ಇವರ ಒಂದು ಕಾರ್ಪೊರೇಷನ್ ಬ್ಯಾಂಕ್ ಐತಿ ಹಳ್ಳಿ ಬ್ಯಾಂಕ್ ಚಲೋ ಬಂದ್ರಿ ಓಣಿ ನಮ್ಮ ತನು ಫಸ್ಟ್ ಟೈಮ್ ಅವ್ರ ಮಮ್ಮಿ ಬಿಟ್ಟು ನನ್ನ ಜೊತೆ ಒಂದು ಗಾಡಿಯಾಗ ಬಂದು ಯಾವ ಗಾಡಿಗೆ ಹೋಗಂಗಿಲ್ಲವ ಖುಷಿ ಯಾಕೋ ಅವ್ರ ಮಮ್ಮಿನ ಬಿಟ್ಬಿಟ್ಟು ಇರೋಕೆ ಇಷ್ಟಪಡಾಕತ್ತಾನೆ ಯಾಕೋ ಓಪ ಹಾಂ ಹೌದಾ ಹಳ್ಳಿ ವಾತಾವರಣ ನೋಡಿ ಪ್ರೀತು ದೊಡ್ಡಮ್ಮ ಆರಾಮ ದೊಡ್ಡಮ್ಮ ಹಾಂ ಹಿಂದೆ ಬದ್ರಿ ಗಾಡ್ಯಾಗ ಬಂತ ಅವ್ರು ಕುಡ್ಸಿ ಬರತ್ತಾರ ಹಾಂ ಆರಾಮದ್ರಿ ಅಂಬ್ರಿ ತೋಟ ಹಿಂದೆ ಬಿಟ್ಟಿಲ್ಲ ಸಂಪು ಈ ಕಡೆ ನೀರಾವರಿ ಈ ಕಡೆ ಇರಲ್ಲ ಸ್ವೀಟ್ ಕಾರ್ನ್ ಗಿಡ ನೋಡು ಹಾಂ ಬೆಳೆದಾವ ಅಲ್ಲಿ ಬಿಟ್ಟವನು ಓಡಾಕ್ ಬಂದವ ಅಲ್ಲೇ ಇವ್ರಿಗೆಲ್ಲ ಇದು ಹೊಸ್ತಾರಲ್ರಿ ಇಲ್ಲಿ ನೋಡ್ರಿ ಇವ್ರು ಖುಷಿ ನೋಡ್ರಿ ಇಷ್ಟೊತ್ತನ ಟ್ರೈನ್ ಹಿಂಗೆ ಮಾಡಿದ್ರು ಬೆಳಗ್ಗೆ ಈಗ ನೋಡ್ರಿ ಓಡಾಡೋದು ಇಲ್ಲಿ ಬಂದ್ರೆ ಹಿಂಗೆ ಖುಷಿ ಇರೋ ಅವ್ರು ಹಿಂಗಿರ್ಬೇಕಂತಾರೆ ಅವ್ರು ಹಳ್ಳಿ ವಾತಾವರಣದೊಳಗೆ ಈ ಕಡೆ ಗುಡಿ ಕಟ್ಟಿ ಎಲ್ಲದವ್ರು ಆಟ ಆಡೋಕೆ ಇಲ್ಲಿ ಭಾಳ ಇಷ್ಟಪಡ್ತಾನೆ ರೀ ನಮ್ಮ ಮನ್ವಿತ ಲಾಸ್ಟ್ ಟೈಮ್ ನಮ್ಮ ಗುಜರಾತ್ ಹೋದ ವರ್ಷ ಹೋದಾಗ ಇಲ್ಲೇ ಬಿಟ್ಟು ಹೋಗಿದ್ದು ಮನ್ವಿತ 8 ದಿನ ಇಲ್ಲೇ ಇದ್ದ ಎಲ್ಲರೂ ಆ ಕಡೆ ಅವ್ರು ಹಾಂ ಆರಾಮ್ ರೀ ಏನಿಲ್ಲ ಹಿಂಗಾನ ಹೊಡೆದ್ವಿ ನಾವು ಸಂಬಂಧ ಆಗಲ್ಲ ಮತ್ತೆ ಕರಿಬೇವಲಿ ತಾಳಿಲ್ಲಲ್ಲ ಅದ್ರಾಗ ಬಂದ್ವಾ ಈಗ ಊಟ ಮಾಡೋಣ ಬರ್ರಿ ಈಗ ಸರಿ ನೀವು ಕಾಳು ಸುಮಾರು ನೀರಿನ ಟಾಕಿ ಅದು ಬಂತ ಪ್ರೋಗ್ರಾಮ್ ಕೆಲಸ ಸ್ಟಾರ್ಟ್ ಆಗತೈತಿ ಇಲ್ಲೇ ದನ ಕಟ್ತಿದ್ದೀರಿ ಅವಾಗ ಅದನ್ನ ಕುಲ್ಲ ಮಾಡ್ಯಾರಲ್ಲ ಜಾಗ ಇಲ್ಲೇ ಅಡುಗೆ ವ್ಯವಸ್ಥೆ ಮಾಡೋಂಗೆ ಕಾಣಿಸುತ್ತೆ ಮಾಡತ್ತಾರ ಇಲ್ಲಿ ಮನೆ ಕಟ್ಸಲ್ಲ ದೊಡ್ಡ ಗಿಡ ಕಟ್ದಾರ ಕಡ್ದು ಕಟ್ಟಿಗೆ ಹರಾಕತ್ತಾರ ಇಂಥ ದೊಡ್ಡ ಅನಾಹುತ ದೊಡ್ಡ ಗಿಡ ಐತ್ರಿ ಹಂಗದ ನೋಡ್ರಿ ಬಡ್ಡಿ ಇವ್ರದ ಗಿಡ ಐತಿ ಇದನ್ನ ಮನೆ ಕಟ್ಸವ್ರಿ ಈಗ ನಮ್ಮ ಹಳೆಯಿಂದ ಎಂಗೇಜ್ಮೆಂಟ್ ಐತಲ್ಲ ಇಲ್ಲ ನೋಡ್ರಿ ಇವ್ರದ ಇವಂದ ಮನೆ ರೀ ಈಗ ಇಲ್ಲಿ ಜಾಗ ಹಿಡ್ದಾರೆ ಇವ್ರ ಮನೆ ಇಲ್ಲ ಅವ್ರ ಮಾವರ ಮನೆ ಮಗಲ ಜಾಗ ಹಿಡ್ದು ನಾಳೆ ಮನೆ ಕಟ್ಸೋರು ಅದಾರ ಇದನ್ನ ಇಲ್ಲ ಅವಾಗ ದನ ಇದ್ದಾಗ ದನದ್ದೆಲ್ಲ ಇಲ್ಲೇ ಕಟ್ತಿದ್ರು ದನ ಎಲ್ಲ ಮಾರ್ಯಾರ ಈಗ ಸಿಕ್ಕೊಂಡೈತಲ್ಲ ಗಾಲಿಗೆ ಅದು ಇಲ್ಲ ಇಲ್ಲಿ ಬಿಟ್ಟು ಇಟ್ಕೊಂಡೈತೆ ಹಾಂ ಹೆಂಗೆ ಹೇಳ್ತು ನೋಡೋದು ನೋಡಿ ಹಾಂ ರೈಟ್ ನಿಂತಿಲ್ಲಮ್ಮನ ತನ ಹೆಂಗೆ ಬಿಸ್ತು ನೋಡ ನೀರಿನ ಟ್ಯಾಂಕ್ ಅಂತ ಬಂತ್ರಿ ಈ ಸಂಧಿ ತರಕ್ಕೆ ಹೋಗ್ಯಾರ ಕೆರೆನ ತರಕ್ಕೆ ಹೋಗ್ಯಾರು ನಾವು ಹುಡುಗರು ಕರ್ಕೊಂಡು ಇಲ್ಲಿ ಇವ್ರು ಹುಡುಗರು ಹಿಡಿದ ದೊಡ್ಡ ವಜ್ಜೆ ಆಗಿಬಿಟ್ಟೈತೆ ರೀ ಇವ್ರನ್ನೀಗ ಒಂದಕ್ಕೊಂದು ಗುದ್ದಾಡ್ತಾರೆ ಹಾಂ ಪೆಂಡಲ್ ಬರ್ತಕ್ಕಂದ ಅದು ಪೆಂಡಲ್ ಒಂದು ಹೊಡಿದೈತ್ರಿ ಬರ್ತೀನಿ ಅಂತಂದ್ರೆ ಅಂತವ್ರು ಈಗ ಹಿಂಗೈತಿ ಇದು ಅಂಗಳ ನಾಳೆ ಪೆಂಡಲ್ ಹೊಡೆದ್ಮೇಲೆ ತೋರಿಸ್ತಾನೆ ಹೆಂಗೆ ಕಾಣಿಸುತ್ತೆ ಅಂತೇಳಿ ನಿಮ್ಗೆ ಇಲ್ಲೇ ಅಲ್ಲಿ ಏನು ಕೆಲಸ ಮಾಡೋಕೆ ಕೊಡಾಕತ್ತಿಲ್ಲ ರೀ ಇವರು ಒಬ್ರಿಗೊಬ್ರು ಜಗಳ ಗುದ್ದಾಟ ಹೊಡೆದಾಟ
ಇವ್ರು ಜಾಗ ಬಿಡ್ಸಕ್ಕೆ ಹೋಗ್ಬಿಡ್ಬೇಕು. ಹಾಗಾಗಿ ಕರ್ಕೊಂಡು ಓನ್ಯಾಗ ಅಂಗಡಿ ಕರ್ಕೊಂಡು ಹೋಗ್ಬಿಡ್ತಂತೆ. ಓಪ್ಪ ನೀನು ಬರ್ತೀಯ ಅಪ್ಪ? ಬಾ ಮಗನ. ಇವಾಗ ನಮ್ಮ ಕೃಷ್ಣ ರೀ, ಗೊತ್ತಲ್ರಿ ನಿಮ್ಗೆ ಶ್ರೀಕೃಷ್ಣ ಮನುತಲ್ಲ ಅದನ್ನು ಬಾಯ ಕುಂತಾನ. 4 ಮಂದಿ ಅದಾರ ರೀ. ಫೈಟ್ ಇನ್ನಿಬ್ರು ಅದಾರ. ಇವ್ರು ಅಣ್ಣಾರ ಅವ್ರು ದೊಡ್ಡದಾರಲ್ಲೇ. ಇವ್ರು ಜಾಗ ಬಿಡ್ಸಕನ ಒಂದು ಆಳು ಬೇಕು ರೀ. ನಡೀತದೆ ನಡ್ರಿ, ಮುಂದೆ ನಡ್ರಿ. ಈಗ ಸುಮ್ಮನೆ ಇವನ್ ದನ ಕಾಯ್ಕೊಂಬರ್ತೀವ್ರಿ ನಾ. ನಡ್ರಿ ಹುಷ ಹುಷ ಓಪ ಮಗನ. ಅಂಥ ಬೈಕ್ ಬೇಕಾ ನಿಂಗೆ? ಹಿಂಗೆ ಇಂಥ ಬೈಕ್ ಬೇಕಂತ? ಹಾಂ ಕೊಡ್ಸೋಣಂತ. ಹ್ಞೂ ಅಂಥ ಗಾಡಿ ಬೇಕಾ? ನಾಳೆ ನಿಮ್ಮ ಪಪ್ಪಾಗೆ ಕೊಡ್ಸೋಣ ನಡಿ. ನಿಮ್ದು ಓರ್ನಲ್ಲಿ ದೊಡ್ಡ ಗಾಡಿನೇ ಐತಲ್ಲಿ, ಕ್ರೋಸರ್. ನಿಮ್ಮ ದೊಡ್ಡ ಗಾಡಿನೇ ಐತಲ್ಲ, 20 ಮಂದಿ ಹಿಡಿದೈತಿ. ಅದ್ರಾಗೆ ನೀವು ಒಬ್ಬನ ಕುಂದಿರ್ತಿ. ಹಾಂ ಇಲ್ಲ ರೋಡಿಗೆ ಹೊಂಟೀವಿ ರೀ. ನಮ್ಮ ಬಾಗಲಕೋಟೆ ಆಡತೈತಿ ನೋಡ್ರಿ ಇಲ್ಲಿ. ಓಪ ಬಾ ನಡಿ. ಇವ ಅಂತ ನನ್ನ ಕೈಯಾಗ ಬಿಡ್ಸರಾಗತ್ತಿಲ್ಲ ರೀ. ಬೀಳಿಸ್ತಿಲ್ಲ ನನ್ನ. ಇಲ್ಲಿ 2 ಬಸ್ ಸ್ಟ್ಯಾಂಡ್ ಅದಾವ. ಆಗಿನ ಬಸ್ ಸ್ಟ್ಯಾಂಡ್, ಮ್ಯಾಗಿನ ಬಸ್ ಸ್ಟ್ಯಾಂಡ್ ಅಂತೇಳಿ. ನೋಡ್ರಿಪ್ಪ ಅಲ್ಲಿ ಕಟ್ಟಿ ಕೊಂದ್ರೆ ಬರ್ರಿ. ಹಳ್ಳಿ ಕಟ್ಟೆ ಐತೆ ನೋಡ್ರಿ. ಹಳ್ಳಿ ಒಳಗೆ ಈ ಥರ ಚಂದ ರೀ ಕಟ್ಟಿ. ಹಳ್ಳಿ ಕಟ್ಟೆ ನೋಡ್ರಿ. ಇಂಥ ಕಟ್ಟಿ ಸಂಜಿನಾಗ ಕುಂತಿರ್ತಾರೆ. ಮೀಟಿಂಗ್ ಚಕ್ಕ ಆಡ್ಕೊಂತ. ತನು ಹಳ್ಳಿ ಒಳಗೆ ನೋಡ್ರಿ ಅಷ್ಟು ಜನ ಅಪ್ಡೇಟ್ ಆಗ್ಯಾರ. ಮಕ್ಕಳ ಪ್ರೀತಿಗಿಂತ ಏನು ಹೆಚ್ಚಿಂದಲ್ಲ ಅಂತೇಳಿ ಇಲ್ಲಿ ಈ ಥರ ಗಾಡಿಗಳನ್ನ ನನಗೂ ಗಾಬರಿ ಆಯ್ತು. 1 ಸೆಕೆಂಡ್. ಈ ಹುಡುಗರು ನೋಡ್ರಿ. ಯಾರು ಹುಡುಗಿದೆ? ರವಿ. ಸಾಲಿಗೆ ಹೋಗಿ ಬಂದ್ಯಾ? ಗೊತ್ತ ಸಿಗಲಿಲ್ಲ ನನಗೆ. ಇವನು ನಮ್ಮ ಪ್ರೀತೋದನ್ರಿ. ಪ್ರೀತೋರ ಡ್ರಾಪನ್ ಮಗ. ಇವು ಅಣ್ಣರೇ, ಅವ್ರ ಅಣ್ಣ. ನಿಮ್ಮೂರಾಗೆ ಇಲ್ಲೇ ದೊಡ್ಡ ಕಾರ್ ಗಾಡಿನೇ ಬಂದವಲ್ಲ? ದೊಡ್ಡ ಕಾರ್ ತೊಗೊಂಬಂದಾರಲ್ಲ ನಿಮ್ಮೂರಾಗ ಆಟ ಆಡಕ್ಕೆ. ಎಲ್ಲ ಮೀಟಿಂಗ್ ಕುಂತಾರು. ಏನು ತನು? ನಮ್ಮ ತನು ಅಂತನ್ರಿ. ಪಪ್ಪ ಇವರೆಲ್ಲ ಎದು ಕುಂತಾರೆ ಇಷ್ಟು ಮಂದಿ ಅಂತೇಳಿ. ಅವ್ರಿಗೆ ಟೈಮ್ ಪಾಸ್ ಮಾಡಬೇಕಂತ ಚಕ್ಕ ಆಡಾಡ್ತಾರೆ. ಚಕ್ಕ ಡೌನಿ, ಚೌಕೋಬಾರ ಅಂತ ಬರುತ್ತಲ್ಲ, ಅದು ಆಟ ಆಡ್ತಾರೆ ಅವರು. ಬುಕ್ದಾಗ ಬರುತ್ತಲ್ಲ. ಹಾಂ ಕಪ್ಪಿ ಚಿಪ್ಪ ಅಲ್ಲ, ಹುಂಚಿ ಕಪ್ಪ. ಅದ್ರ ಆಟ ಆಡಕತ್ತಾರ ಅವರು. ಹಗಲೆಲ್ಲ ಕೆಲಸ ಮಾಡಿ ಸಂಜೆ ಬಂದು ಹಿಂಗೆ ಹಳ್ಳಿಯಾಗ ಕೂತ್ಕೊಂತಾರೆ ರೀ. ಇವ್ರಿಗೆಲ್ಲ ಗೊತ್ತಿಲ್ಲ, ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೋ. ಹಾಗಾಗಿ ಅವ್ರಿಗೆಲ್ಲ ಇದು ಗೊತ್ತು ಮಾಡೋಣ ಅಂತ. ಹಳ್ಳಿ ಅಂದ್ರೆ ಲವ್ವ ಏನಾದಿದ್ದಲ್ಲ ಅನ್ನಗ. ಶನಿವಾರಕ್ಕೊಮ್ಮೆ ಜೇಜಿಗೆ ಬರ್ತೀರಿ ಇಲ್ಲಿ. ಶನಿವಾರಕ್ಕೊಮ್ಮೆ ಇದು ಹನುಮಂತ ದೇವ್ರ ಗುಡಿ ರೀ. ಹೌದಲ್ಲ. ಕಿಟಿ, ನಿಮ್ಮ ಪಪ್ಪನ ಹೆಸರು ಏನಪ್ಪಜಿ? ಆನೆಲ್ಲೇ ವೀರೇಶ್ ಪಪ್ಪನ ಹೆಸರು ಯಾರು ಹೇಳ್ಕೊಟ್ರೆ ನಿಂಗೆ? ಅವ್ರ ಮಾಮ ಹೇಳ್ಕೊಟ್ರನಂತೇಳಿ ಆನೆ ಅಂತೇಳಿ. ಅದಕ್ಕೆ ಅವನ ಹಾಕೋ. ಬದ್ರಿ ಮಾಮ ಬ್ಯಾಡ ಅವನ ಆನಿ. ವೀರೇಶ್ ಅಂತ ಹೇಳ್ಬೇಕು ನೀನು, ನಿಮ್ಮ ಪಪ್ಪನ ಹೆಸರು. ಓಕೆ ತನು ಏನು ಬೇಡ ಅಂದಲ್ಲಿ ಮತ್ತೆ? ನಮ್ಮ ಮನೆ ತಂತು ಏನು ತಿನ್ನೋಕೋಣ. ತೊಗೋತಾನ ಮನೆ ಏನಾರ ಸ್ವಲ್ಪ ಹೊಟ್ಟೆ ನೋವು ಆಯ್ತಂತ್ರಿ. ಮನೆ ಹೋಗೋಣ ನಡಿ. ಮತ್ತೆ ಚಲೋ ಮಾಡ್ಯಾನ್ರಿ ಈಗ ಒಮ್ಮೆಲೆ ಇಲ್ಲ ನಿಲ್ಸಬೇಕಂತ. ಸರಿ ಹೋಗೋಣ ಮನೆಗೆ. ಒಂದು ಸೈಡ್ ಬರೋ ಗಾಡಿ ಬರ್ತಾವೆ ನಡಿ. ಮುಂದೆ ಸೀದಾ ಹೆಂಗೆ ಬಂದಿದ್ರೆ ಹಂಗೆ ಸೀದಾ ನಡ್ರಿ. ಒಂದು ಸೈಡ್ ದಾರಿಗೆ 20 ರೂಪಾಯಿ ಕೊಟ್ಟೆ ನೋಡ್ಪತ್ತನು. ನಿಂಗೆಲ್ಲ ಲೆಕ್ಕ ಹೇಳ್ಬೇಕಾನ? 40% ಅಲ್ಲೇ ಅದು. 40 ರೂಪಾಯಿ ಅಲ್ಲ, 40% ಅದು. ಇಷ್ಟೊತ್ತು ನಾವು ಈ ಗಾಡಿ ತಾನೇ ಓಡ್ದೈತೆ ಅಂದ್ಕೊಂಡಿದ್ವಿ. ಇಲ್ಲರಿ, ಇಲ್ಲೇ ಗಾಡಿ ರಿಮೋಟ್ ಇವ್ರ ಕೈ ಆಗೈತೆ ರೀ. ಇಲ್ಲಿ. ಓಯ್ ಏನು ನನ್ನ ಹೆಸರು? ಕ್ಯೂಟಿ.
ಹ್ಞೂ ಹಾಡೈತೆ ಅಮ್ಮನ ಹೋದ್ರ ಇದನ್ನ ಹಚ್ಚಾರ ಸ್ಪೀಕರ್ ಒಂದು ಸಣ್ಣದು ಸ್ಪೀಕರ್ ಇಟ್ಟಾರ ಅದ್ರೊಳಗೆ. ನಮ್ಮ ಇಷ್ಟು ಹುಡುಗರೊಳಗೆ ನಮ್ಮ ಪ್ರೀತು ಮತ್ತು ಮನೆ ಜೇನ್ರಿ ಯಾವಾಗಲೂ ಅವನು ಮನೆ ದೊಡ್ಡ ಮಗ ಇವನು ಮನೆ ದೊಡ್ಡ ಮಗ ಭಾಳ ಹೊಂದಾಣಿಕೆ ಹಾಕಾರ. ಅವ್ರ ಮಮ್ಮಿನ ಹಂಗಾರೆ ಅವರಿಬ್ಬರು ಮಮ್ಮಿಯರು ಹಂಗೆ ಹೊಂದಾಣಿಕೆ ಇರ್ತಾರೆ ಹಂಗೆ ಇರ್ತಾರೆ ಅಂತ ಅನ್ಸುತ್ತೆ. ಊಟ ಮಾಡಿದಾಗ ನೋಡ್ತಿರ್ಬೋದು ನೀವು ಆಗ ಯಾವಾಗಾರ ಆಗಲಿ ಒಟ್ಟು ಅವರಿಬ್ಬರು ಈಗೂ ಕೈ ಹಿಡ್ಕೊಂಡು ಒಟ್ಟು ಬಿಟ್ಟಿಲ್ಲ ಅವರಿಬ್ಬರು ಜಂಟಾಗ್ಯಾರ. ಮನೆ ಇದ್ದಾರೆ ಬಾರ ಒಬ್ಬ ಮಗನ ನಡಿ. ಕೋಳಿ ಚಂದ ನೋಡ್ರಿ ಹಳ್ಳಿ ವಾತಾವರಣ. ಕರ ಕುರಿ ಮರಿ ಚಂದ ರೀ. ಹೂ ಆ ಗಾಡಿದನ ಅದು ಜಗ ಹಿಂದೆ. ಈಗ ಬಡ್ಡಿ ಮಾರಿದ್ರಿ ನಾವು ಹಿಡ್ಕೊಂಡು ಹೋದ್ರೆ ಎಷ್ಟು ಯಾರು ಗಿಡ ಇದು ಒಂದೇ ಗಿಡ? ಹಾಂ ಇಲ್ಲಿ ಮಟ್ಟ ಇದೆ ಜಾಗ. ಇಲ್ಲಿ ಇಷ್ಟ ಮತ್ತು 5 ಫೀಟ್ ಜಾಗ ಸರ್. ಇಲ್ಲಿಂದ ಎಷ್ಟು ಜಾಗ ಆಯ್ತು ನೋಡ್ರಿ. ಒಂದು ಗುಂಟೆ ಮೇಲೆ ಇರ್ಬೇಕಿದು. ದೊಡ್ಡ ಮನೆ ಬಂದಿರ್ತೀವಲ್ಲ ನಾವು ತೈತಿ ಈಗ ಆಗಿದಿಲ್ಲ ಇಷ್ಟು ದೊಡ್ಡ ಮನೆ. ಸೇಮ್ ಆಗುತ್ತೆ. ಈಗ ಮಾವ್ರು 2 ಮನೆ ಅದಾವಲ್ಲ. 2 ಮನೆ ಒಂದ ಇದೆ. 3 ಮನೆ 2 ಮನೆ ಆರಾಮ. ನೋಡ್ರಿ 2 ಗಾಡಿ ಎಷ್ಟು ಬಡ್ಡಿನ ಅವ್ರಿಗೆ ಕಟ್ಕೊಂಡು ಹೋಗಾರ. ಅವ್ರು ಎಷ್ಟು ತೀರ್ಸ್ಕೊಡೋಣ ನಮ್ಮ ಮಳೆ ಅವ್ರು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ರೀ. ಎಲ್ಲ ತುಟ್ಟಿ ಕಟ್ಟಿಗೆ ಇದ್ಲೇ ಪರಿಷೆಗೆ ಆದ್ರೆ ಕಡಿಯರ್ಬೇಕಲ್ಲ ಮನ್ಯಾಗ. ಹಾಂ ದೊಡ್ಡ ಅನಾಹುತ ಗಿಡ ಇದ್ರು ಹಳೆ ಗಿಡ ದೊಡ್ಡ 2 ಬೇವಿನ ಗಿಡನಾ ಸೂಬಲ್ಲಿ. ಇವು ಎಲ್ಲ ಬಾಗಿಲ ಮನ್ಗಂಡು ಹಾಕೋ ಇದ್ರಲ್ಲೇ ಸೂಬಲ್ಲಿ ಬೇವಿನ ಗಿಡದ ಅಂತ ಕೊಡ್ತಾರೆ ಅವ್ರು. ನೋಡ್ರಿ ಎಷ್ಟು ಬಡ್ಡಿ. ಒಂದು ಹೆಚ್ಚು ಕಡಿಮೆ ಒಂದು ಟ್ಯಾಕ್ಟ್ರ್ ಇಂಥವು ಗಾಡಿ ಒಂದು ಗಾಡಿ ಬಡ್ಡಿಗೆ ಅವ್ರಿ ಹಂಗೆ ಕೊಟ್ರಿ ಅಂತೀವ್ರಿ. ಈಗ ಇಷ್ಟೊತ್ತನ ಕ್ಲೀನ್ ಮಾಡೈತ್ರಿ ಅಲ್ಲಿ ಕ್ಲೀನ್ ಮಾಡ್ಯಾರ ನಮ್ಮ ಹಳೆಯ ಅಡುಗೆ ಮಾಡೋಕೆ. ಇಲ್ಲಿ ಮೊದಲು ದನ ಕಡಿದ್ರಿಲ್ಲ ಪರಿಷೆ ಇಷ್ಟು ಎಲ್ಲ ಶೆಡ್ ಇಲ್ಲೇ ಇವಾಗ ಈಗ ಮನೆ ಕಟ್ಟಿಸಿ ಇಲ್ಲೇ ಸಪ್ರೇಟ್ ಇಡ್ತಾರೆ ಇವ್ರು ಈಗ ಹೊಸ ಮನೆ ಸಪ್ರೇಟ್ ಅನ್ನೋಕ್ಕಿಂತ ಈಗ ಒಂದೇ ಮನೆಗೆ ಸಾಕಾಗಲ್ರಿ, ಸಣ್ಣ ಮನೆಗೆ ಐತಲ್ರಿ ಅದು ಹಂಗಾಗಿ. ಗಿಡ ಬಾ ಅವಿ ಬೇಂಗ್ ಸುಡಾಗತ್ತನಿಷ್ಟ. ಇದು ನೋಡ್ರಿ ನಾಳೆ ಕಾರ್ಯಕ್ರಮಕ್ಕೆ ತಯಾರಿ ಇಲ್ಲೆಲ್ಲ ಅಡಿಗೆ ಮಾಡ್ತಾರ. ಭಾಳ ಅಡಿಗೆ ಆಗತ್ತೆ. ದೈವದ ಅಡಿಗೆ ರೀ ನಾಳೆ. ಭಾಳ ಅಡಿಗೆ ಭಾಳ ಅಡಿಗೆನ ಆಗತ್ತೆ. ಎಷ್ಟು ಒಂದು 500 ಜನ ಅಂತಾರ ಭಾಳ ಅಡಿಗೆ? ಎಷ್ಟು ಇರ್ತಾರೆ? 300 ಜನ ಅಷ್ಟೇ ಆಗಿಲ್ಲ. 100 ರಿಂದ 150 ಜನ ಆಗ್ಬೋದು ಅಷ್ಟೇ. ಈಗ ಮಂಗೆ ಅಂತ ಬಂದು ನೋಡ್ರಿ ಮುಷ್ಯ. ಹಾಂ ಹೇಳ್ರಿ. ಅಲ್ಲಿಂದ 50-60 ಜನ ಅನ್ಕೋ, ಇಲ್ಲೊಂದು 50 ಜನ ಬರ್ಬೋದು. 100 ಜನ. ಹಾಂ ಇರಲಿ ಅದು ಚಲೋ ಆಯ್ತು. ಭಾಳ ಮಂದಿ ಕೂಡ ಚಲೋ ಅಲ್ಲ. ಒಂದು ಮದುವೆಗೆ 300 ಜನ ಕೊಡಂಗಿಲ್ಲ ಯಾವಾಗಲೇ. ಹಾಂ ಕರೆಕ್ಟ್. ದವಾಶ್ ಅಡಿಗೆ ಮಾಡಿ ಅದಕ್ಕೆ ಇದೆಲ್ಲ ತಯಾರಿ ಮಾಡಿರಿ. ಇದು ನಿಮ್ಗೆಲ್ಲ ಗೊತ್ತೈತಿ ರೆಗ್ಯುಲರ್ ವೇರ್ ಅದ ಶೆಡ್ ಇತ್ರಿ ಇದು ದನ. ಇವರೆಲ್ಲ ದನ ತೆಗೆದು ಫ್ರೀ ಆಗ್ಯಾರ ಈಗ ಮನುಷ್ಯರು ರೈತರ. ಇದೊಂದು ದೊಡ್ಡ ಗ್ವಾದ್ಲಿ ಕಟ್ಟಿದ್ರಿ. ಗ್ವಾದ್ಲಿ ಹೊಡೆದಾರ ನೋಡ್ರಿ. ಗ್ವಾದ್ಲಿ ಅಂತಿಲ್ಲ ನಾವು ದನಕ್ಕೆ ಮೇವು ಹಾಕಕ್ಕೆ. ಭಾಳ ವಿಚಾರ 30-40 ಜಾಗದ ಇದು ದಂಡಕ್ಕಿತ್ತು. ಅಂದ್ರೆ ಅಷ್ಟು ಹೈನ್ ಇತ್ತು. ಅಷ್ಟು ಆಕಳ ಎಮ್ಮೆ ಎಲ್ಲ ಇದ್ರಿ ಎಲ್ಲ ತೆಗೆದು ಈಗ ಚೊಕ್ಕ ಸಿಂಗಲ್ಲಾಗಿ ಹಾಲು ಮಾರಾಕತ್ತಾರೆ. ಲಗ್ನ ಮಾಡ್ಕೊಳತ್ತಾರ. ಮದಿನ ಫಿಕ್ಸ್ ಆಗೈತಿ. ಈಗ ಮತ್ತೆ ಅದು ಹೊಸ ಬಿಸ್ನೆಸ್ ಮಾಡತ್ತಾರೆ. ಹಾಲಿಂದ ಬಂದ್ ಮಾಡಿದ್ರೆ ಮತ್ತೆ ಚಾಲೂ ಮಾಡ್ಯಾರ. ನಮ್ಮ ಮಳೆ ತಯಾರ ಕಟ್ಟಿಗಿಟ್ಟು ಬಾರಿ ಹೊಡ್ಸೇನ್ರಿ. ಕಟ್ ಹೊಡ್ರಿ ಲಗ್ನ ಐತೆ ಅಂತೇಳಿ. ಇವ್ರನ್ನ ಇಷ್ಟನ್ನ ಈಗ ಬಸ್ ಅಂತಾನೆ ಆಡಾಡ್ಸ್ಕೊಂಬಂದೆ. 6 ಮನು ಏನು ತೊಗೊಲಿಲ್ಲ. ಇವ್ರು ಇಷ್ಟು ಒಂದೊಂದು ಚಾಕ್ಲೇಟ್ ತೊಗೊಂಡ್ರು. ಇಷ್ಟ್ರಿಗೆ ಒಂದು ಕೊಡ್ಸಿ ಮನು ಕೈಗೆ. ಮನು ಅಲ್ಲ ಅಂದ ಮನು ಮತ್ತೆ ಅಲ್ಲೇ ಚಲೋ ಮಾಡಿದಪ್ಪ. ಒಮ್ಮಗ್ಲಿ ಯಾವಾಗ ಚಲೋ ಮಾಡಿದ ನನಗೆ ನೋವು ಅಂತ ಬಂದು ಕರ್ಕೊಂಬಂದ. ನೋಡಿ ಹೆಂಗೆ ಮಾಡಕತ್ತ ನಾವಂದ.
ಜ್ವರ ಏನಿಲ್ಲ, ನೋವು ಅದು ಹೊಟ್ಟೆ ನೋವು. ಏನಾಗಲ್ಲ, ಆಟ ಆಡು, ಏನಾಗಲ್ಲ ಹುಡ್ರಿ ಆಟ ಆಡ ಇವ್ರ ಜೊತೆ ಆಟ ಆಡು, ಎಲ್ಲ ಮರೀತೆ ಆಯ್ತಾ. ಬಂದು ಅಷ್ಟೆಲ್ಲ ಮಾಡಿದ್ರೆ ಏನಾಗಿದ್ದಿಲ್ಲ ಈಗ ಅದನ್ನು ಬಿಟ್ಟು ಬಂದಿದ್ದು ಹೋಗ್ಬೇಕೀಗ. ಆಗಲ್ಲ ಇದು ದಂಡಕ್ಕಿದ್ದಾಗ ಇಷ್ಟು ದೊಡ್ಡದೈತೆ ಅನ್ಸುತ್ತೆ ನೋಡ್ರಿ, ಹೌದಾ ಜಾಗ ಅಲ್ಲ ದೊಡ್ಡದೈತಿ. ಇದೆಲ್ಲ ಕಿತ್ತ ಮೇಲೆ ಗೊತ್ತಾಗೈತಿ. ಈಗ ಗಾಡಿ ಏಟ ಅನಿಸ್ತಾವ, ಅವಾಗ ಇವ್ರ ಮನೆಯಾಗ ಗಾಡಿ ಹತ್ತಿರದ ಯಾಕೆ ಬೇಕಾ? ಅವಾಗ ನಿಮ್ಮನೆ ಈಗ ನೋಡು, ಈಗ ನಾಳೆ ಹುಗ್ದಿ ಎಷ್ಟಾಗಿದೆ ಮಾಡೀನಿ, ಅದ್ರ ಅರ್ಧ ಹುಗ್ದಿ ಆಗುತ್ತೆ ಈಗ. ಅದ ಮನಿ ಜಾಗ ರೀ ಇದು, ಅದಲ್ಲ ಇವ್ರದ ಮನಿ ಇದೆ, ಮನಿ ಇರ್ತಾವಲ್ಲ, ಮನಿ ಜಾಗ ರೀ ಇದು, ಮನಿ ಕಟ್ಟಾರ ಇವ್ರು ನೆಕ್ಸ್ಟ್ ಇಲ್ಲಿ ಮತ್ತು ಒಂದು ಪ್ರೆಸೆಂಟ್ ಮನೆಯಲ್ಲೇ ಕಟ್ಟೋದು ಈಗ. ಈಗ ಫಸ್ಟ್ ಮಾಡ್ಬೋದು ಅಡಿಗೆ ಮಾಡಕ್ಕೆ. ಹೌದಿತ್ತು, ಎಂತ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ, ಹೆಂಗ್ ಕೆಲ್ಸಕ್ಕೆ ಮನ್ಸ್ಕೊಂತ ಎಂತ ಇವ್ರಿಗೆಲ್ಲ ಎಂತ ಹೌದಿತ್ತು ಅಂದೆ ಅಲ್ಲಿ ದನಕ್ಕೆ ನೀರು ಕುಡಿಯಾಕ ಎಲ್ಲ ಪದ್ಧತಿ ಮಾಡ್ಕೊಂಡಿದ್ರು. ಮತ್ತು ಅದನ್ನ ತೆಗಿತಾರೆ ಅಂದ್ಮೇಲೆ ಇಟ್ಕೊಂಡು ಏನು ಮಾಡೋದು ಐತಿ ಜಾಗ? ನಾವು ಕುಲ್ಲ ಮಾಡ್ಕೋಬೇಕು ಇದೆಲ್ಲ. ಇವರು ಅವ್ರೇನು ಕೊಡಂಗಿಲ್ಲ ಅಂತ, ನೀವು ಎಷ್ಟ್ರ ಕೊಡ್ತೀವಿ ಎಷ್ಟ್ರ ಕೊಡ್ತೀವಿ ಅಂದಾರಂತ. ಹಾಂ, ದುಬಾರಿ ಕಟ್ಟಿಗೆ ಬೇಕಷ್ಟು ತುಟ್ಟಿದ ಈ ಕಟ್ಟಿಗೆ. ಅವ್ರು ಕಟ್ಕೊಂಡು ಅವ್ರಿಗೆ ಇವ್ರು ಕೂಲಿ ಕೊಡಂಗಿಲ್ಲ, ಅವ್ರೇನು ಕೊಡಂಗಿಲ್ಲ, ಹಿಂಗೆ ಲೆಕ್ಕ. ಏನಾರ ಕೊಡ್ತೀವಿ ಅಂದಾರಂತ, ಏಟ್ ಕೊಡ್ತಾರೆ ನೋಡ್ಬೇಕು. ಒಟ್ಟು ಹೊಡೆದ ಅದನ್ನು ಸಂತಿ ತರಕ್ಕೆ ಹೋಗಿದ್ರು ನಮ್ಮ ಮಾಮ ಅವರೆಲ್ಲ ತೊಂಬಂದ್ರೆ. ಈಗ ಈ ಕಿರಾಣಿ ಬಟ್ಟಿ ಮುಡ್ಸಿಡಲ್ರಿ ಒಣಗಿಸಿ ಎಲ್ಲನ. ಇಲ್ಲಿ ಎಲ್ಲ ಕಿರಾಣಿ ಎಲ್ಲ ಇಲ್ಲಿ ಬಂದೈತ್ರಿ, ತರಕಾರಿ ಇದೆ. ಎಲ್ಲಿ ಮುಂಡ್ರಿಗಿದೆ, ಎಲ್ಲಿ ಹಾಂ ಮುಂಡ್ರಿಗೆ ಹೋಯ್ದ್ರೇನ? ಅವೇನು ಬಟ್ಟೆನ? ರಸ್ನ ಚೀಟ, ರಸ್ನ ನಾಳೆ ಕೊಡೋರಿಗೆ ಬಂದವ್ರಿಗೆ. ಏಯ್ ಇಟ್ಕೊಯ್ದು ರಸ್ನ ಬಟ್ಟೆದ ಅಂತ ನಾವು, ಇದು ರಸ್ನ ಚೀಟ ಅದ್ರ ಬಟ್ಟೆದ ಅಂತ ನಾವು. ಯಾರು ಬಟ್ಟೆ ಅವ್ರಿಗೆ ಕೊಡವನ್ಲಿ? ಚಿಕ್ಕಮ್ಮ ಇವು ಜಂಪರ್ ಪೀಸ್ 2 ಸೆಟ್ ನಾನು ಜಂಪರ್ ಪೀಸ್. ಯಾರು ಹೇಳಿದಾರ ಈಗ ನೋಡ್ರಿ ಅಡುಗೆದು ಸಾಮಾನು ಎಲ್ಲ ತೊಗೊಂಬರಾಕತ್ಯಾರ ನಾಳೆಗೆ ಅಡುಗೆ ಮಾಡಾಕ. ಅಷ್ಟು ಸಾಮಾನು ರೀ ಅಡುಗೆ ನಾಳೆಗೆ. ಎಲ್ಲಿ ದೇವಸ್ಥಾನದ ಮಠದ್ವನ? ಮಠ ಐತಲ್ಲ, ಮಠದ್ದು ಮಠ ಅದು ಅಲ್ಲಿ ಹೋಯ್. ಇಲ್ಲ 19 ಇತ್ತು, ನಾವು 22 ಮಾಡಿ ಬಂದೀವಿ. ಈಗ ರಾತ್ರಿ ಅಡಿಗೆಗೆ ಪಲಾವ್ ಮಾಡ್ಬೇಕ್ರಿ, ಇಷ್ಟು ಹೆಚ್ಚಿಗೆ ಬೇಕು ಇವನಿಷ್ಟನ್ನ.